ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಬನ್ನಿ. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 2024-25ನೇ ಸಾಲಿಗೆ ಶೈಕ್ಷಣಿಕ ಧನ ಸಹಾಯ ನೀಡಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅಂದರೆ ssp.karnataka.gov.in ಈ ವೆಬ್ಸೈಟಿನಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ನವೆಂಬರ್ 30 ಕೊನೆಯ ದಿನಾಂಕವಾಗಿರುತ್ತದೆ. ಈಗಾಗಲೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ SSP ಮೂಲಕ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಶಾಲೆ ಕಾಲೇಜುಗಳಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು SSP ಪೋರ್ಟಲ್ ನಲ್ಲಿ ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡಿರ್ತಾರೆ. ಅದೇ ಸ್ಕಾಲರ್ಶಿಪ್ ನಡೆಯುತ್ತೆ. ಮತ್ತೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕಾಗಿ ಮತ್ತೆ ಹೊಸದಾಗಿ ಅರ್ಜಿ ಹಾಕ್ಬೇಕು ಅಂತ ಏನಿಲ್ಲ. ಈ ಹಿಂದೆ ಯಾರು ಅರ್ಜಿ ಹಾಕಿಲ್ಲ ಅಂದ್ರೆ ಈ ಬಾರಿ ಅರ್ಜಿಯನ್ನ ಹಾಕಿ, ಹೊಸದಾಗಿ ಅರ್ಜಿಯನ್ನ ಹಾಕೋರಿಗೂ ಕೂಡ ಅವಕಾಶ ಇದೆ. ಮತ್ತೆ ಕಳೆದ ವರ್ಷದಲ್ಲಿ ಅರ್ಜಿಯನ್ನ ಹಾಕಿ ಹಣ ಪಡೆದವರು ಕೂಡ ಈ ವರ್ಷ ಅರ್ಜಿಯನ್ನ ಹಾಕ್ಬೇಕು. ಆದ್ರೆ ಈ ಹಿಂದೆ ಬೇರೆ ವಿವಿಧ ಇಲಾಖೆಗಳು, ಈಗ ಉದಾಹರಣೆ ಶಿಕ್ಷಣ ಇಲಾಖೆಯಿಂದ ವಿವಿಧ ಸ್ಕಾಲರ್ಶಿಪ್ಗಳು ಬಂದವು. ಆ ಸ್ಕಾಲರ್ಶಿಪ್ಗಳಲ್ಲಿ SSP ಪೋರ್ಟಲ್ ನಲ್ಲಿ ಅಂದ್ರೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಈಗಾಗಲೇ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ, ಈ ವರ್ಷ ಸಲ್ಲಿಸಿದ್ರೆ ಅಂತವರು ಮತ್ತೆ ಸಲ್ಲಿಸಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಹೊಸದಾಗಿ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೋ ಅವ್ರು ಮಾತ್ರ. ಈಗಾಗಲೇ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ SSP ಮೂಲಕ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, SC SC ಈ ತರ ಯಾವ ಇಲಾಖೆಗಳಿಂದ ಬಿಟ್ಟಂತಹ ಸ್ಕಾಲರ್ಶಿಪ್ಗಳಲ್ಲಿ SSP ಪೋರ್ಟಲ್ ನಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದವರು ಮತ್ತೆ ಅರ್ಜಿಯನ್ನ ಹಾಕುವ ಅವಶ್ಯಕತೆ ಇರುವುದಿಲ್ಲ. 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವ್ರು ಮತ್ತೆ ಅರ್ಜಿ ಸಲ್ಲಿಸಬೇಕು ಅಂತ ಅವಶ್ಯಕತೆ ಇಲ್ಲ. ಯಾರು ಕಟ್ಟಡ ಕಾರ್ಮಿಕರ ಮಕ್ಕಳು ಲೇಬರ್ ಕಾರ್ಡ್ ಅನ್ನ ಹೊಂದಿದಂತವರು ಅರ್ಜಿಯನ್ನು ಸಲ್ಲಿಸದೇ ಇದ್ದರೆ ಅಂತವರು ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅವಶ್ಯಕತೆ ಇರುತ್ತದೆ. ಮೀಸಲಿಟ್ಟಿರುವ ಆಯವ್ಯಯಕ್ಕೆ ಅನುಗುಣವಾಗಿ ಮಂಡಳಿಯ ನಿರ್ಣಯದಂತೆ ಅರ್ಹ ಫಲಾನುಭವಿಗಳಿಗೆ ಧನ ಸಹಾಯವನ್ನು ವಿತರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಅಂದ್ರೆ ಈ ಹಿಂದೆ 2023, 24, 2022, 23 ಈ ಹಿಂದೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ ಇರುತ್ತೆ, ಅದನ್ನ ತಗೊಂಡ್ಬರ್ಬೇಕು. ಯಾರು ಹೊಸದಾಗಿ ಇದೇ ವರ್ಷ ಪ್ರಾರಂಭದಲ್ಲಿ ನಾವು ಮಾಡ್ತಾ ಇದ್ದೇವೆ, ಅರ್ಜಿಯನ್ನ ಹಾಕ್ತಾ ಇದೀವಿ ಅನ್ನೋರು ಆಧಾರ್ ಕಾರ್ಡ್, ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್, ಲೇಬರ್ ಕಾರ್ಡ್ ಹೊಂದಿದ ಪಾಸ್ಬುಕ್ ಜೆರಾಕ್ಸ್, ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಫೋನ್ ನಂಬರ್ ಮತ್ತೆ ಮೊಬೈಲು ಕೂಡ ತರಬೇಕಾಗತ್ತೆ. ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಹೊಂದಿರಬೇಕಾಗುತ್ತದೆ. ಈ ರೀತಿಯ ದಾಖಲೆಗಳನ್ನ ನೀವು ತಂದು ಯಾವುದೇ ಸೈಬರ್ ಸೆಂಟರ್ಗಳಲ್ಲಿ ಆಗಬಹುದು ಅಥವಾ ಗ್ರಾಮ1, ಕರ್ನಾಟಕ 1 ಈ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸುತ್ತಾರೆ.